ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಚಿಕ್ಕದಾಸರಹಳ್ಳಿ ಬ್ಯಾಟರಾಯಸ್ವಾಮಿ ದೇವಾಲಯದಲ್ಲಿ ಕಳ್ಳತನ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಎಚ್ಚರಿಕೆ ನೀಡಿದ ತಹಸೀಲ್ದಾರ್ ಗಗನ ಸಿಂಧು. ತಾಲೂಕಿನ ಚಿಕ್ಕದಾಸರಹಳ್ಳಿಯ ಗ್ರಾಮದ ಸಮೀಪ ಗುಡ್ಡದ ಮೇಲೆ ನೆಲೆಸಿರುವ ಪ್ರಸಿದ್ಧ ಪುರಾಣ ಬ್ಯಾಟರಾಯಸ್ವಾಮಿ ದೇವಾಲಯದಲ್ಲಿ ಕಳ್ಳತನ ನಡೆಸಿರುವ ಘಟನೆಯಾಗಿದೆ. ದೇವಸ್ಥಾನದ ಬಾಗಿಲನ್ನು ಹೊಡೆದು ಒಳನುಗ್ಗಿರುವ ಕಳ್ಳರು ಕಾಣಿಕೆ ಹುಂಡಿಯಲ್ಲಿದ್ದ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ತಹಸೀಲ್ದಾರ್ ಗಗನ ಸಿಂಧು ಅವರು ಕಳ್ಳತನದ ಕುರಿತು ಮಾಹಿತಿ ತಲುಪಿದ ತಕ್ಷಣವೇ ಪೊಲೀಸರಿಗೆ ಸೂಕ್ತ ತನಿಖೆ ನಡೆಸಲು ಜವಾಬ್ದಾರಿ ವಹಿಸಲಾಗಿದೆ. ಈ ಕೃತ್ಯ ಎಸಗಿದ ಕಿಡಿಗೇಡಿಗಳನ್ನು ಶೀಘ್ರವೇ ಬಂಧಿಸಿ ಅವರಿಗೆ ಕಾನೂನು ಪ್ರಕಾರ ಕಟ್ಟುನಿಟ್ಟಿನ ಶಿಕ್ಷೆ ವಿಧಿಸಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮುಂದುವರೆದು ಮಾತನಾಡಿದ ಅವರು, ಇದು ಮುಜರಾಯಿ ಇಲಾಖೆಗೆ ಒಳಪಟ್ಟ ದೇವಾಲಯವಾಗಿದೆ. ನಮ್ಮ ತಾಲೂಕಿನಲ್ಲಿ ಒಟ್ಟು 214 ಮುಜರಾಯಿ ದೇವಾಲಯಗಳಿದ್ದು, ಇವುಗಳ ಸುರಕ್ಷಣೆ ಮತ್ತು ಸುವ್ಯವಸ್ಥೆ ಕಾಪಾಡುವುದು ನಮ್ಮ ಆದ್ಯತೆಯಾಗಿದೆ. ಮುಜರಾಯಿ ಇರಲಿ ಅಥವಾ ಖಾಸಗಿ ದೇವಾಲಯಗಳೇ ಇರಲಿ, ಇಂತಹ ಅಪರಾಧ ಕೃತ್ಯಗಳಲ್ಲಿ ತೊಡಗುವವರ ವಿರುದ್ಧ ನಮ್ಮ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಸೂಕ್ತ ಕ್ರಮ ಜರುಗಿಸಲಾಗುವುದು. ಭವಿಷ್ಯದಲ್ಲಿ ಯಾರು ಇಂತಹ ಸಾಹಸಕ್ಕೆ ಕೈಹಾಕದಂತೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ದೇವಾಲಯಗಳ ಭದ್ರತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ CCTV ಕ್ಯಾಮೆರಾಗಳ ಅಳವಡಿಕೆ ಸೇರಿದಂತೆ ಅಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕಾ ಮತ್ತು ಭದ್ರತಾ ಕ್ರಮಗಳನ್ನು ಇಲಾಖೆಯಿಂದ ಕೈಗೊಳ್ಳಲಾಗುವುದು ಎಂದು ತಹಸೀಲ್ದಾರ್ ಮಾಹಿತಿಯನ್ನು ನೀಡಿದ್ದಾರೆ. ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಇದಾಗಬೇಕು. ಇನ್ಮೇಲೆ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಇದು ಮಾಡಬೇಕು. CCTV ಇನ್ನೊಂದೊಂದು ಮಾಡಿಸ್ಬಿಟ್ಟು ಹಾಕೋಣ. ಅಟ್ಲೀಸ್ಟ್ ಯಾವ ಕಡೆ ಇಲ್ಲಿ ಒಳಗಡೆ ಮೇನ್ ಆಗಿ ಅಟ್ಲೀಸ್ಟ್ ಉಂಡಿ ಇರೋ ಜಾಗ, ಇವಾಗ ಆಚೆ ಕಡೆ ಅಂದ್ರೆ ಕೋತಿಗಳೆಲ್ಲ ಲಾಸ್ಟ್ ಟೈಮ್ ನಾವು ಫಿಟ್ ಮಾಡಿರಲ್ಲ ಕಿತ್ಕೊಂಡು ಹೋಗಿದೆ. ಬಟ್ ಒಳಗಡೆ ಮತ್ತೆ ಈ ಕಡೆ ಏನಿದೆ ಒಂದು CCTV ಒಳಗಡೆ CC ಕ್ಯಾಮೆರಾ ಏನಪ್ಪ ನೆನ್ನೆ ರಾತ್ರಿ ಕಿತ್ತಿರೋದಾ? ಹೌದು, ಒಳಗಡೆ ಇರೋ CC ಕ್ಯಾಮೆರಾ ರಾತ್ರಿ ಕಿತ್ತಾಕಿದ್ದಾರೆ, ರಾತ್ರಿ ತೆಗೆದಿದ್ದಾರೆ, ವೈರಿಂಗ್ ಕಿತ್ತಾಕಿದ್ದಾರೆ. ಬಟ್ ಅದರಲ್ಲಿ ಇದು ಟೇಪುದು ಇದು ಎಲ್ಲರಿಗೂ ರೆಕಾರ್ಡಿಂಗ್ಸ್ ಏನಾದ್ರು ಕಾಣಿಸುತ್ತೆ ನಮ್ಗೆ? ಕಾಣಿಸಲ್ಲ. ಹೊರಗಡೆ ಕೋತಿಗಳ ಕಾಟ, ಬೆಳ್ಳಿ ಇದೆ, ಚಿನ್ನದ್ದು ಎಲ್ಲ ಇಲ್ಲಿ ಇಡಲ್ಲ, ಎಲ್ಲ ತಗೊಂಡು ಹೊರಟೋಗ್ತೀವಿ. ಸ್ವಾಮಿ ದೇವಸ್ಥಾನ ಚಿಕ್ಕದಾಸರಲ್ಲಿ ಕಳ್ತನ ಆಗಿದೆ ಅಂತ ಮಾಹಿತಿ ಬಂದಿದೆ ನಮಗೆ. ಸೊ ಬಾಗಿಲು ಹೊಡೆದಾಕ್ಬಿಟ್ಟು ಹುಂಡಿಯಲ್ಲಿ ಏನಿದೆ ದುಡ್ಡೆಲ್ಲ ಕಳ್ತನ ಮಾಡಿದ್ದಾರೆ. ಸೊ ಅದರಲ್ಲಿ ನಾವೇನಿದೆ ಪೊಲೀಸ್ ಅವ್ರಿಗೆ ಇವಾಗ ಜವಾಬ್ದಾರಿ ವಹಿಸಿದ್ದೀವಿ. ಸೊ ತನಿಖೆ ಮಾಡಿ ಯಾರು ಈ ಕೃತ್ಯ ಮಾಡಿದ್ದಾರೆ ಅವ್ರಿಗೆ ಕಟ್ಟುನಿಟ್ಟಿನ ಶಿಕ್ಷೆ ಏನಿದೆ ವಿಧಿಸ್ತೀವಿ ನಾವು. ಮತ್ತು ಇದೇ ರೀತಿ ಯಾವುದು ಬೇರೆ ಮುಜರಾಯಿ ದೇವಸ್ಥಾನ ಆಗಲಿ ಯಾವುದೇ ಪ್ರೈವೇಟ್ ದೇವಸ್ಥಾನ ಆಗಲಿ, ದೇವಸ್ಥಾನದಲ್ಲಿ ಈ ಥರ ಯಾರು ಹುಂಡಿ ಕಳ್ತನ ಆಗಲಿ ಬೇರೆ ಥರ ಯಾರೇ ಕೃತ್ಯಗಳು ನಡೆಸಿದ್ರು ಅವ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ನಮ್ಮ ಕಡೆಯಿಂದ, ನಮ್ಮ ಇಲಾಖೆ ಕಡೆಯಿಂದ, ಪೊಲೀಸವ್ರ ಕಡೆಯಿಂದ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀವಿ. ಮತ್ತು ಈ ಥರದ್ದು ಯಾರೇ ಮಾಡೋಕ್ಕೆ ಮುಂಚೆ ದೇವಸ್ಥಾನಗಳಲ್ಲಿ ಈ ಥರ ಮಾಡೋಕ್ಕೆ ಮುಂಚೆ ಇನ್ನೊಂದ್ಸಲ ಯಾರು ಈ ಥರ ಮಾಡಬಾರ್ದು, ಆ ಥರ ಒಂದು ಆ್ಯಕ್ಷನ್ ಏನಿದೆ ತೊಗೊತೀವಿ ಈ ಥರ. ಸೊ ಇದು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ನಮ್ಮ ತಾಲೂಕಲ್ಲಿ 214 ಮುಜರಾಯಿ ದೇವಸ್ಥಾನಗಳಿದೆ. ಸೊ ಅದ್ರದ್ದು ಭದ್ರತೆ ಮತ್ತು ಸುವ್ಯವಸ್ಥತೆ ಕಾಪಾಡೋದಕ್ಕೆ ನಮ್ಮ ಕಡೆಯಿಂದ ಏನು ಕ್ರಮ ವಹಿಸಬೇಕು, CCTV ಕ್ಯಾಮ್ರಾ ಅಳವಡಿಕೆ ಆಗಲಿ ಮತ್ತು ಏನು ನಮ್ಮ ಕಡೆಯಿಂದ ನೆಕ್ಸ್ಟು ಪ್ರಿಕಾಷನರಿ ಮೆಷರ್ಸ್ ನಾವೇನು ತೊಗೋಬೇಕು ಅದನ್ನು ನಾವಿನ್ನು ಮುಂದೆ ಕ್ರಮ ಕೈಗೊಳ್ತೀವಿ. ಅದೇ ಅದೊಂದು 5 to 6 years ಬ್ಯಾಕ್ ಆಗಿತ್ತು ಅಂತ ಹೇಳಿದ್ವಿ. ನಾವೀಗ CCTV ಏನಿದೆ ಕನೆಕ್ಷನ್ ಒಂದು ಕೊಟ್ಬಿಟ್ಟು ಮಾಡಿದ್ವಿ. ಬಟ್ ಇಲ್ಲಿ ಸ್ವಲ್ಪ ಕೋತಿಗಳು ಕಾಟ ಇರೋದ್ರಿಂದ ಏನಿದೆ ಕೇಬಲ್ ವೈರಿಂಗ್ ಎಲ್ಲ ಸ್ವಲ್ಪ ಕಟ್ ಆಗಿದೆ. ಸೊ CCTVದು ಸೊ ಅದಕ್ಕೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಆಗಿ ಯಾವ ಥರ ಏನು ಸಿಸ್ಟಮ್ ನಾವು ಅಳವಡಿಸ್ಬೋದು ನೋಡ್ಬಿಟ್ಟು ನಾವೊಂದು ಬೆಟರ್ ಪ್ರಿಕಾಷನರಿ ಮೆಷರ್ಸ್ನ ಒಂದು ಅಳವಡಿಸೋಕ್ಕೆ ಕ್ರಮ ವಹಿಸ್ತೀವಿ.